ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ಇಂದಿನ ಪ್ರಶ್ನೆ ಸಾಯಿ ಉತ್ತರ, ನಿಮ್ಮ ಪ್ರಶ್ನೆ ಸಾಯಿ ಉತ್ತರ. ಈ ಇಂದಿನ ಪ್ರಶ್ನೆ ಸಾಯಿ ಉತ್ತರ ಅಂತಂದರೆ, ನಾನು ಸ್ಕೂಲಲ್ಲಿ ಟೀಚರ್ ಇದ್ದಾಗ ದಿನದ ಪ್ರಶ್ನೆ ಅಂತ ಒಂದು ಮಾಡ್ತಾಯಿದ್ದೆ. ಡೈಲಿ ಒಂದು ಕ್ವಶನ್ ಬರೋದು, ಹುಡುಗರು ಆನ್ಸರ್ ಮಾಡಿ ಆ ಹುಡುಗರಿಂದ ಏನು ಬರುತ್ತೆ ಅಂತ ನೋಡಿ ಅದರ ಮೇಲೆ ಅವರಿಗೆ ಬುದ್ಧಿವಾದ ಹೇಳ್ತಕ್ಕಂಥ ಕಾರ್ಯಕ್ರಮ ಅದು ನೆನಪಾಗುತ್ತೆ ನನಗೆ. ಇದೊಂದು ಪೂಜೆ ಥರದೇ ಕಾರ್ಯಕ್ರಮ. ಆ್ಯಸ್ ಯೂಶ್ವಲ್ ವರ್ಕ್ ಫ್ರಮ್ ಹೋಮ್ ಇರೋದರಿಂದ ಸ್ವಲ್ಪ ಅನುಕೂಲ. ಸೊ ಚಾಮರಾಜಪೇಟೆ ಕೆಲಸವೇನೂ ಇಲ್ಲ, ಥ್ಯಾಂಕ್ಸ್ ಟು ಮೈ ಬಾಸ್ ಅಗೇನ್ ಆ್ಯಸ್ ಯೂಶ್ವಲ್. ತುಂಬ ಖೇದ ಇದೆ, ಉಂಗುರದ್ದು ಆಸೆ ತೋರಿಸಿ ಮುಂದೆ ಹೋಗ್ತಾಯಿದ್ದೀನಿ. ಕೆಲವರು ಬೇಡ್ಕೊಂಡಿದ್ದಾರೆ ಆಮೆದು ಯಾವ ಥರ ಇರುತ್ತೆ ತೋರಿಸಿ ಅಣ್ಣ ಅಂಥೇಳಿ. ಈ ಥರ ಆಮೆ ಉಂಗುರ ಇರುತ್ತೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಮೆಯ ತಲೆ ಏನಿದೆ ಅದು ಆಪೋಸಿಟ್ ಕಡೆ ಮುಖ ಮಾಡಿ ನೀವು ಉಂಗುರವನ್ನು ಧರಿಸಬಾರದು. ಉಂಗುರವನ್ನು ಧರಿಸುವಾಗ ಆಮೆಯ ಮುಖ ನಿಮ್ಮ ಹತ್ರ ಇರಬೇಕು, ಅಂದರೆ ದುಡ್ಡು ಒಳಗಡೆ ಬರುತ್ತೆ ಅಂತ ಪ್ರತೀತಿ. ಓಕೆ, ಆಯಾ ರಾಶಿಗೆ ಏನೂ ಇಲ್ಲ, ಇದು ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಬೋದು. ಇದು ಬೆಳ್ಳಿ ಉಂಗುರ. ಓಕೆ, ಸೊ ದಿಸ್ ಒನ್ ಇಸ್ ಕಾಲ್ಡ್ ಅಮೆಥಿಸ್ಟ್ ಪರ್ಲ್ ಥರ. ಸೊ ಅಮೆಥಿಸ್ಟ್ ಪರ್ಲ್ ಅಂತ ಉಂಗುರ ಬಗ್ಗೆ ಉತ್ಖನನ ಸಾಕಷ್ಟು ನಡೀತಾ ಇದೆ. ರೇಖಿ ಪೇಷಂಟ್ಸ್ ಜಾಸ್ತಿ ಇರೋದರಿಂದ, ಸೊ ಬರವಣಿಗೆ ಇರೋದರಿಂದ, ಕೆಲಸವೂ ಇರೋದರಿಂದ ನನ್ನ ಮಿಕ್ಕ ಸಮಯದಲ್ಲಿ ಮಾಡಿಕೊಂಡು ಟೈಮ್ನ ಮಾಡ್ತಾಯಿದ್ದೀನಿ. ಕೆಲವರು ಕೇಳಿದ್ರಿ ಪುಸ್ತಕ ಎಷ್ಟಾಯಿತು ಅಧ್ಯಾಯಗಳು ಅಂತ. ವೆರಿ ಗುಡ್, ತುಂಬ ಎಂಕ್ವೈರಿಗೆ ಪರಮ ಧನ್ಯವಾದಗಳು. 44 ಅಧ್ಯಾಯಗಳಾಗಿದೆ ಸ್ನೇಹಿತರೆ. ಇನ್ನೊಂದು 44ರಲ್ಲಿ 8 ಅಧ್ಯಾಯ ಆದರೆ ಚಿದವಿಲಾಸ ಮುಗೀತು, ಪ್ರಿಂಟಿಗೆ ಹೋಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಕೇಳಿಬಿಡೋಣ. ಕುದುರೆ ಏರೇ ಬರ್ತಾರೆ ಉಮೇಶ್ ಅವರು ಅಂತ ನೀವು ಅಂದ್ಕೊಂಡ್ರು ಪರವಾಗಿಲ್ಲ. ಐ ನೀಡ್ ಟು ಬ್ಯಾಲೆನ್ಸ್ ವಿತ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್. ಸೊ ಇವತ್ತು ಯಾರು ಕೇಳಿದ್ದಾರೆ ಅಂತಂದರೆ, ರಾಮೋಹಳ್ಳಿಯಿಂದ ಸಂಜೀವ್ ಕೇಳಿದ್ದಾರೆ, ಗಾಯತ್ರಿ ಮಂಡ್ಯದಿಂದ, ರವಿ ಕಿರಾನ್ ಊರು ಹೇಳಿಲ್ಲ. ಅಗೇನ್ ಆ್ಯಸ್ ಯೂಶ್ವಲ್ ಉಮೇಶ್ ಬಂಟ್ವಾಳ್, ಸಾಯಿ ರವಿ ಕೀರ್ತಿ ಅನ್ನೋರು ಕೇಳಿದ್ದಾರೆ ಇಲ್ಲಿ ಮಾಗಡಿ ರೋಡಿಂದ. ನೆಕ್ಸ್ಟ್ ಚಾಮರಾಜಪೇಟೆಯಿಂದ ಸುಮಾ ಕೇಳಿದ್ದಾಳೆ. ನೆಕ್ಸ್ಟ್ ಹೊನ್ನಾವರದಿಂದ ಉಮಾಕಾಂತ್ ಅಂತ ಕೇಳಿದ್ದಾರೆ. ಆ್ಯಸ್ ಯೂಶ್ವಲ್ ರೆಗ್ಯುಲರ್ ವಿವರ್ ರಶ್ಮಿ ಕೇಳಿದ್ದಾರೆ ಮೈಸೂರಿಂದ. ಬಾಲು ಹೊಸಪೇಟೆಯಿಂದ ಕೇಳಿದ್ದಾರೆ. ನೆಕ್ಸ್ಟ್ ಸ್ಮಿತಾ ಮೈಸೂರಿಂದ ಕೇಳಿದ್ದಾರೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಸಾಯಿ ನಿಮ್ಮ ಲೈಫನ್ನೆಲ್ಲ ಚೆನ್ನಾಗಿ ಮಾಡಲಿ. ಮಳೆ ಬರಲಿಲ್ಲ ಅಂತ ಹಾತೊರೆ ಜನಕ್ಕೆ ನಿನ್ನೆ ಕಿತ್ತೋಗೋ ಥರ ಮಳೆ ಬಂತು ಅಂತ ಚಾನಲ್ಗಳು ಬಿತ್ತರಿಸ್ತಾ ಇದ್ದಾವೆ. ನಿಜ, ಕೆಲವು ಏರಿಯಾದಲ್ಲಿ ಮರ ಬಿದ್ದಿದೆ, ಆದರೆ ಚಾನಲ್ಗಳು ಹೇಳೋ ಥರ ಕಿತ್ತೋಗೋ ಥರ ಮಳೆ ಏನೂ ಬಂದಿಲ್ಲ. ಓಕೆ, ಆಣೆಕಲ್ಲು ಬಿದ್ದಿದ್ದಂತೂ ಸತ್ಯ. ಆಣೆಕಲ್ಲು ಬಿದ್ದಾಕ್ಷಣ ಮಳೆ ಕಮ್ಮಿ ಆಗುತ್ತೆ, ಸೈಂಟಿಫಿಕಲಿ ಸ್ಪೀಕಿಂಗ್. ಅದನ್ನು ನಾವು ಮನಗಾಣಬೇಕು. ಇವತ್ತು ಸಾಯಂಕಾಲ ಯಾವ ಥರ ಇದೆ ಅದ್ರ ಮೇಲೆ ಮುಂದಿನ 3 ದಿನದ ರಿಪೋರ್ಟ್ಸ್, ವೆದರ್ ರಿಪೋರ್ಟ್ ಡಿಪೆಂಡು. ನಾಳೆ ಹೇಗಿದ್ರೆ ಕಾರ್ಮಿಕರ ದಿನಾಚರಣೆ. ಇನ್ನು ವಿಡಿಯೋನ ನೀವು ನಾಳೆ ನೋಡಿದರೂ ಪರವಾಗಿಲ್ಲ, ಇವತ್ತು ನೋಡಿದರೆ ಪರವಾಗಿಲ್ಲ. ಸದಸ್ಯರು ಕೇಳ್ತಾ ಇದ್ದೀರಿ, ಸದಸ್ಯರು ಇಂಪಾರ್ಟೆಂಟ್ ಅಲ್ಲ, ನನಗೆ ಕ್ವಾಲಿಟಿ ಇಂಪಾರ್ಟೆಂಟು. 1.02K ಆಗಿದ್ದಾರೆ ಸದಸ್ಯರು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಕಂಪ್ಲೀಟ್ ಶ್ರೀಕಾಂತ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್, ಮೇಕಿಂಗ್ ಟೈಮ್ ಫಾರ್ ಮೀ. ಯಸ್ಟರ್ಡೇ ಐ ವಾಸ್ ಟ್ರಾವೆಲಿಂಗ್, ಐ ವಾಸ್ ಇನ್ ಮೆಟ್ರೋ ಅಲಾಂಗ್ ವಿತ್ ಮೈ ಫ್ಯಾಮ್ಲಿ. ಮಿಸ್ಸಸ್ ಜೊತೆಗೆ ನಾವು ಹೋಗ್ತಾ ಇದ್ದೆ, ಮದುವೆಗೆ ಬರ್ತಾ ಇದ್ದೆ. ಇನ್ಫ್ಯಾಕ್ಟು ತೊಗೊಳಕ್ಕಾಗಲಿಲ್ಲ. ಕಂಪ್ಲೀಟ್ ಶ್ರೀಕಾಂತ್, ಸಾರಿ ಫಾರ್ ದ್ಯಾಟ್. ಸೊ ಶುರು ಮಾಡುವ ನಮ್ಮ ಪವಿತ್ರದ ಕಾರ್ಯಕ್ರಮವನ್ನು. ರಾಮೋಹಳ್ಳಿ ಸಂಜೀವ್ 111 ಕೇಳಿದ್ದಾರೆ. ಬಾಬಾ, ಸಮಸ್ಯೆ ಬರೆದಿದ್ದೀರಾ? ಸಮಸ್ಯೆ ದಯಮಾಡಿ ಬರಿಬೇಡಿ, ಸಮಸ್ಯೆ ನಿಮ್ಮಲ್ಲಿರುತ್ತೆ, ನಂಬರ್ ನಮಗಿರುತ್ತೆ. ಓಕೆ ಸಂಜೀವ್, ನಂಬರ್ 111. ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಯಾವಾಗಲೂ ಇರುತ್ತೇನೆ. ಈ 111 ಯಾವಾಗಲೂ ಹೇಳ್ತಾರೆ ಬಾಬಾ. ನೋಡಿ, ಇದನ್ನು ಪ್ರತಿ ವಾರ ಸ್ಟ್ರೆಸ್ ಮಾಡ್ತೀನಿ ನಾನು. ನಮ್ಮ ಮನಸ್ಸಲ್ಲಿ ಕುನುಸು, ದ್ವೇಷ, ಅಸೂಯೆಗಳು ಇಟ್ಕೊಂಡು ಕೊಳೆ ಬಸುವಂಥರ ಗುಡಿ ಸುತ್ತಿದರೆ ಏನೂ ಯೂಸ್ ಇಲ್ಲ. ಪುರಂದರದಾಸರು ಹೇಳಿದ್ದಾರೆ, ಮಾತಾಪಿತೃಗಳ ನಿಂದನೆ ಮಾಡಿ ಮಠಕ್ಕೆ ಹೋದರೆ ಏನೋ ಪ್ರಯೋಜನ ಅಂತ. ಹಾಗೆ ಓಕೆ, ಅದನ್ನು ನಾವು ಮನಗಾಣಬೇಕು. ಸೊ ಇಲ್ಲಿ ಬಾಬಾ ಅದನ್ನು ಹೇಳ್ತಾ ಇದ್ದಾರೆ, ನಿಮ್ಮ ಗುಣನಡತೆ ಉತ್ತಮವಾಗಿಟ್ಕೊಂಡ್ರೆ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಂಜೀವ್. ಆಮೇಲೆ ಗಾಯತ್ರಿ ಕೇಳಿದ್ದಾರೆ ಮಂಡ್ಯದಿಂದ. ಗಾಯತ್ರಿ, ಸಮಸ್ಯೆ ನಿಮ್ಮಲ್ಲಿದೆ. 279 ಕೇಳಿದ್ದಾರೆ. ನಿಮ್ಮ ನಂಬರ್ ಬಂದು 279 279. ಗಾಯತ್ರಿ ಅವರೇ, ಧನವೇ ಪ್ರಧಾನವೆಂದುಕೊಂಡು ಜೀವಿಸಬೇಡಿ. ಜೀವನದಲ್ಲಿ ಅದು ಒಂದು ಭಾಗವೆಂದು ಗ್ರಹಿಸಿದರೆ ಅದರ ಬಗ್ಗೆ ಯೋಚನೆ ಇರೋದಿಲ್ಲ. ನಾವು ಒಬ್ಬ ಇಂಟರ್ವ್ಯೂದ ಕ್ಯಾಂಡಿಡೇಟ್ ಹೇಳ್ತಾ ಇದ್ದೆ, ನೀನು ಹಣವನ್ನು ಗಳಿಸ್ತೀಯ, ಹಣ ನಿನ್ನನ್ನು ಗಳಿಸಲ್ಲ. ಹಾಗಂತ ನಾವು ಹಣವನ್ನು ತಾತ್ಸಾರ ಮಾಡಬಾರ್ದು, ಗೊತ್ತಾಯ್ತಾ? 50ರಲ್ಲಿ ಏನು ಬರುತ್ತೆ, 70ರಲ್ಲಿ ಏನು ಬರುತ್ತೆ, 100 ರೂಪಾಯಿ ಏನಕ್ಕಾಗತ್ತೆ ಅಂದವ್ರಿಗೆ ನೋಡ್ತಾ ಇದ್ದೀರಿ ಇವತ್ತು ಯಾವ ಗತಿಯಾಗಿದೆ ಅಂತ. ಆಟೋದವರು ಅಲ್ಲಿ ಬರಲ್ಲ ಸ್ವಾಮಿ, 10 ರೂಪಾಯಿ ಯಾರು ಬರ್ತಾರೆ, ಮಿನಿಮಮ್ ಯಾರು ಬರ್ತಾರೆ ಅನ್ನೋರಿಗೆ ಜನ ಬಂದರೆ ಸಾಕು ಅಂತ ಕಾಯ್ಕೊಂಡು ಬಕಪಕ್ಷಿ ಥರ ಕೂತ್ಕೊಂಡಿರೋ ಸಿಚುಯೇಷನ್ಸು, ಸಂದರ್ಭ ಕಲಿಸಿದೆ ಅವರಿಗೆ. ಪ್ರತಿ ಪೈ ಹ್ಯಾಸ್ ಗಾಟ್ ವ್ಯಾಲ್ಯೂ. ನೀವು ಅದನ್ನು ವ್ಯಾಲ್ಯೂ ಮಾಡೋದನ್ನು ಕಲ್ತ್ಕೊಳ್ಳಿ, ಗೊತ್ತಾಯ್ತಾ? ಸೊ ಧನವೇ ಪ್ರಧಾನ ಅಂದ್ಕೊಂಡು ನಾವು ಲೈಫನ್ನು ಅಲ್ಗಳಿಸ್ಬಾರ್ದು.
ಅಲ್ವಾ. ಆಮೇಲೆ ಪ್ರತಿಯೊಬ್ಬರನ್ನು ನಾವು ಹಣದಿಂದ ಮೆಷರ್ ಮಾಡ್ಬೋದು. ನೀವು ಕೊಡೋ 100 ರೂಪಾಯಿ, ಕೊಡೋ 10 ರೂಪಾಯಿ ನಿಮ್ಮ ಹತ್ರ ವ್ಯಾಲ್ಯೂ ಇತ್ತು ಅಂದರೆ ಅದು ದ್ವಿಗುಣ, ತ್ರಿಗುಣ, ಚತುಷ್ಪದಿ ಆಗುತ್ತೆ ಅಲ್ವಾ. 100 ರೂಪಾಯಲ್ಲಿ ಏನು ಬರುತ್ತೆ, 50 ರೂಪಾಯಲ್ಲಿ ಏನು ಬರುತ್ತೆ ಅಂತಂದರೆ 1 ರೂಪಾಯಿನೂ ಇಲ್ದಂಗೆ ಬಾಯಿ ತಗೊಂಡು ಕೂತಿರ್ತೀರಿ. ಆಯ್ಕೆ ನಿಮ್ಮದು. ಓಕೆ. ರವಿ ಕಿರಣ್ ಮೈಸೂರಿಂದ ಅಗೈನ್ 407. ರವಿ ಹೇಗಿದೆಯಾ? ಸಾರಿ ಬರೋಕ್ಕಾಗಲಿಲ್ಲ ರವಿ, ಡ್ಯೂ ಟು ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ಹಾಗೇ ಹೊಟ್ಟೋದ್ವಿ. ಸೊ ಒಂದು ದಿವಸ ನೀನು ಊರಿನ ವಿಚಾರ ಹೇಳ್ತೀಯಾ, ಇನ್ನೊಂದು ವೀಕ್ ಊರಿನ ಹೆಸರು ಹೇಳಲ್ಲ ನೀನು. ಸೊ ಅದೇ ರವಿ ಕಿರಣ್ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. 407 ಬಾಬಾ ಹೇಳ್ತಾ ಇದ್ದಾರೆ, ಜವಾಬ್ದಾರಿಯಿಂದ ನಿನ್ನ ವ್ಯಾಪಾರವನ್ನು ಮಾಡು, ಯಾರಿಗೂ ಏನನ್ನು ಅನ್ನಬೇಡ, ನನ್ನ ಮಂತ್ರ ಜಪ ಮಾಡು, ಆನಂದ ಲಭಿಸುವುದು. ಸೊ ಎಲ್ಲರಿಗೂ ಕೂಡ ನಾವು ಎಥಿಕಲ್ ಕೋರ್ ವ್ಯಾಲ್ಯೂಸ್ ಅನ್ನೋದನ್ನು ನಾವು ಮರಿಬಾರ್ದು, ಗೊತ್ತಾಯ್ತಾ. ಕರಿನಾಯಿನೇ, ಅದು ಬಳೆನಾಯಿ ಅಂತ ನೀವು ವಿತಂಡವಾದ ಮಾಡಿದರೆ ಏನಾಗುತ್ತೆ? ಅದೇ ಥರನೇ ಬೌದ್ಧಿಕ ವಿವೇಕಕ್ಕೆ ಸಂಸ್ಕಾರ ಮುಖ್ಯ. ನಮಸ್ಕಾರ ಮಾಡಲು ಸಂಸ್ಕಾರ ಬೇಕು, ಗೊತ್ತಾ. ನಮಸ್ಕಾರ ಮಾಡಿಬಿಟ್ಟು ಒಳಗೆ ಹಗೆತನ ಇಟ್ಕೊಂಡ್ರೆ ಮಾಡಿದ ನಮಸ್ಕಾರ ವೇಸ್ಟು. ಮೊನ್ನೆ ಅದೇ ಪೋಸ್ಟ್ ನೋಡ್ತಾ ಇದ್ದೆ ನಾನು. 4 ಜನಕ್ಕೆ ನಾನಾ ಥರ ಒಯ್ದು ನಾವು ತಿರುಪತಿಗೆ ಹೋದರೆ ಏನು ಅಲ್ವಾ, ಬೇರೆಯವ್ರನ್ನ ತೊಂದರೆಗೀಡು ಮಾಡಿ ಶಬರಿಮಲೆಗೆ ಹೋದ್ರೇನು ಅಂತ. ಎಲ್ಲ ನಿಜ, ಅದು ಸುಳ್ಳು ಮಾಡಿಲ್ಲ. ಅದನ್ನ ಆಗುತ್ತೆ, ಮನುಷ್ಯನ ಮೇಲೆ ಉಪ್ಪು ಹುಳಿ ಖಾರ ತಿನ್ನೋದೇ ಆಗುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡಿಕೊಂಡೇ ಮಾಡೋದು. ಇವಾಗಲೂ ಪ್ರತಿಯೊಂದು ಕನ್ಸರ್ನ್ ನಿಮ್ಗೆ ಕಾಟ ಆಗುತ್ತೆ ಅಂತ ಯಾವಾಗ ಸೆನ್ಸ್ ಆಗ್ತಿರೋ, ಯು ಡ್ರಿಫ್ಟ್ ಇಟ್ ಫ್ರಮ್ ದಟ್ಸ್ ಇಟ್. ಓಕೆ. ಹಾಗೆ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಇದಕ್ಕೆ, ಬಾಬಾ ನೀವು ಜವಾಬ್ದಾರಿಯಿಂದ ವ್ಯಾಪಾರವನ್ನು ಮಾಡಬೇಕಂತೆ. ನಾನೇನು ವ್ಯಾಪಾರ ಮಾಡ್ತಾ ಇಲ್ವಲ್ಲ ಅಂತ ಕೇಳಬೇಡಿ. ಇಲ್ಲಿ ವ್ಯಾಪಾರ ಅಂದರೆ ಜೀವನವೇ ಒಂದು ವ್ಯಾಪಾರ, ನಿಷ್ಠೆಯಿಂದ ನಾವು ಮಾಡಬೇಕು. ನಿಮ್ಮ ಕರ್ತವ್ಯನೇ ನೀವು ಮಾಡ್ತಾ ಇದೆಯಪ್ಪ ಅಂತ ಹೇಳ್ಬೋದು, ಆದರೆ ಮರ್ಯಾದೆ ಕೊಡೋದು ನಿಮ್ಮ ಕರ್ತವ್ಯ ಅಲ್ವಾ. ನಿಮ್ಮ ಕರ್ತವ್ಯ ನೀವು ಎಷ್ಟು ಮಾಡ್ತಾ ಇದ್ದೀರಿ? ಇದ್ದಾರೆ ಈಗ ಸೋ ಕಾಲ್ಡ್ ಜೆನ್ ಜಿ ಕಿಡ್ಸ್ ಅಂತ ಏನು ಹೇಳ್ತೀವಲ್ಲ, ಅವ್ರಿಗೆ ಅದೇ ಇದೆ ಸಂದರ್ಭನೇ ಚರ್ಮ ಸುಲಿದು ಪಾಠ ಕಲಿಸುತ್ತೆ ಅವರಿಗೆ. ಅವಾಗ ನೀವು ನೆಮ್ಮದಿ ಇಲ್ದಂಗೆ ತಿದ್ಕೊಂಡು ನೆಮ್ಮದಿ ಮುರ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕೇನು ಅವಶ್ಯಕತೆ ಇದೆ ನಿಮಗೆ? ಇದನ್ನು ನನಗೆ ಒಬ್ಬರು ಹಿರಿಯರು ಮೊನ್ನೆ ಹೇಳ್ತಾಯಿದ್ರು ಅಲ್ವಾ. 2 × 2 9 ಅಂತಾರೆ ಸ್ವಾಮಿ, ಅನ್ಲಿ ಅವ್ರು ರಾಂಗ್ ಅಂತ ಆದಾಗ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಅಲ್ವಾ. ನೆಮ್ಮದಿ ಹಾಳು ಮಾಡಿಕೊಂಡು ನೀವು ಮುಂದಿನವ್ರಿಗೆ ಪಾಠ ಮಾಡಿ ಏನು ಪ್ರಯೋಜನ? ನೀವು ಮಾಡ್ತಕ್ಕಂಥ ಪಾಠ ತಲೆಯಲ್ಲಿ ಹೋಗಬೇಕು ಅಲ್ವಾ. ಇನ್ನು ಹೇಳಿಸ್ಕೊತಾನೇ ಇದ್ದರೆ, ನಿಮ್ಗೆ 30 ವರ್ಷ ಆದರೂ 3 ಜನ ಹೇಳ್ತಾ ಇದ್ದರೆ, ನೀವು ನಿಜವಾಗ್ಲೂ ನಿಮ್ಮ ಲೈಫ್ ಬಗ್ಗೆ ಯೋಚಿಸಬೇಕು ಅಂತ ಅರ್ಥ ಅದು ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ನಾನು ಅದನ್ನೇ ಹೇಳ್ತೀನಿ, ಇನ್ಕ್ಲೂಡಿಂಗ್ ಸೋ ಕಾಲ್ಡ್ ಜೆನ್ಸಿ ಕಿಡ್ಸ್ ಅವರಿಗೂ ಅದನ್ನೇ ಹೇಳ್ತೀನಿ ಅಲ್ವಾ. ನೀವು 99% PhD MSc PhD ಮಾಡಿ, ಇಫ್ ಯು ಡೋಂಟ್ ನೋ ಹೌ ಟು ಸಿಟ್, ಯು ಡೋಂಟ್ ನೋ ಹೌ ಟು ಟಾಕ್, ಇಫ್ ಯು ಡೋಂಟ್ ನೋ ಹೌ ಟು ವಾಚ್, ಇಫ್ ಯು ಡೋಂಟ್ ನೋ ಹೌ ಟು ಕನ್ವರ್ಸ್ ಇನ್ ದಿ ಪಬ್ಲಿಕ್, ವೇಸ್ಟ್ ಅಲ್ವಾ. ಓಕೆ. ದಿಟ್ ಈಸ್ ಕಾಲ್ಡ್ ಪೇಪರ್ಲೆಸ್ ಫ್ಲವರ್ ಅಂತಾರೆ ಅದಕ್ಕೆ. ಹೂ ಇರುತ್ತೆ ಚೆನ್ನಾಗಿ, ಅದು ನಿಜ ಹೂ ಅಂತ ತೊಗೊಳಕ್ಕೆ ಹೋಗ್ತೀರಿ, ವಾಸನೆ ಇರುತ್ತೆ ಅದು. ಹಾಗೆ ಫ್ರಾಗ್ರೆನ್ಸ್ಲೆಸ್ ಫ್ಲವರ್, ಸಂಸ್ಕಾರ ಇಲ್ಲದೆ ಬದುಕು. ರೂಢಿಸ್ಕೊಳ್ಳಿ, ಸಂಸ್ಕಾರ ಯಾವ ಏಜಲ್ಲಾದ್ರೂ ಬರ್ಬೋದು, ಅದನ್ನು ರೂಢಿಸ್ಕೋಬೇಕು. ನನಗೆ ಬೇಡ ಅಂದರೆ ಮುಗಿದೋಯ್ತು ಅಷ್ಟೇ. ಹಾಗೆ ಇರ್ರಿ. ನೀವು 10 ಗಂಟೆವರೆಗೂ ನಿದ್ದೆ ಮಾಡಿದ್ರೆ ಯಾರು ಕೇಳಲ್ಲ, 5 ಗಂಟೆಗೆ ಊಟ ಮಾಡಿದ್ರೆ ಯಾರೂ ವಿಚಾರಿಸೋಲ್ಲ ನಿಮ್ಮನ್ನ. ಗುಡ್ ದ್ಯಾಟ್ ವಿ ಹ್ಯಾವ್ ವೆರಿ ಮಚ್ ಗ್ರೋನ್ ವಿತ್ ಸಚ್ ಎ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಗುಡ್ ಪೇರೆಂಟ್ಸ್ ರಿಯಲಿ, ಹೂ ಯೂಸ್ ಟು ಥ್ರೈವ್ ಲಾಂಗ್, ಕೀಪ್ ಆನ್ ಚೆಕಿಂಗ್ ಆನ್ ಅಸ್ ವೆದರ್ ಹೀ ಈಸ್ ಇಟನ್ ಆರ್ ನಾಟ್ ಅಂತ. ಇವಾಗ ವ್ಯತಿರಿಕ್ತವಾಗಿ ಹಾಗೆ ಆಗ್ತಾ ಇಲ್ಲ, ಹಾಗೆ ಆಗ್ತದೆ. ಮೊನ್ನೆನೂ ಅಷ್ಟೇ ಮೆಟ್ರೋ ಹೋಗ್ತಾ ಇದ್ರೆ ಹುಡುಗ ಹೀಗೆ ಸೈಕಲ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಒನ್ ಡೇ ಅದೇ ಟೈಮ್ ನೋಡಿದ ತಕ್ಷಣ ಜಾಸ್ತಿ ಓಡಿಸ್ತಾನೆ. ಅಂದರೆ ಅಂಕಲ್ ಹೇಳ್ತಾರೆ ಅಂತ ಗೊತ್ತು, 3 ಸಲ ಬಿದ್ದ ಅವನು. ಬಿದ್ದ ತಕ್ಷಣ ತಿರುಗಿ ನೋಡ್ತಾನೆ ಅಂಕಲ್ ಏನಂತಾರೆ ಅಂತ, ಆಯ್ತಲ್ವಾ. ಹಾಗೆಯೇ ಸಂದರ್ಭಗಳು ಟೀಚ್ ಮಾಡೋ ತನಕ ಕಾಯ್ಬೇಡಿ ಸ್ನೇಹಿತರೆ. ನಿಮಗೆ ಒಂದು ಕಟ್ಟುಪಾಡುಗಳನ್ನು ಹಾಕಿದ್ದಾರೆ, ಶಿಸ್ತುಬದ್ಧ ಜೀವನ, ಅದನ್ನು ನೀವು ಮಾಡಿ. ಓಕೆ. ವಿತಂಡವಾದ ಮಾಡಿದರೆ ನಿಮ್ಮ ರಿಸಲ್ಟು ವಿತಂಡವಾದನೇ ಆಗಿರುತ್ತೆ. ಆಯ್ಕೆ ನಿಮ್ಮದು. ಓಕೆ. ಸಾಯಿ ರವಿಕೀರ್ತಿ 807 ಕೇಳ್ತಾ ಇದ್ದಾರೆ. ಸಾಯಿ ರವಿಕೀರ್ತಿ, ತಲೆನೋವು ತುಂಬ ನನಗೆ ನೈಟ್ ಶಿಫ್ಟ್ ಅಂತ ಬರೆದಿ, ಪ್ಲೀಸ್ ಡೋಂಟ್ ಟೆಲ್ ದಿ ಪ್ರಾಬ್ಲಮ್ಸ್. ಓಕೆ. ಸೊ ನನ್ನ ನಂಬರ್ ಕೇಳಿರ್ತೀನಿ, ನೀವು ಪ್ರಾಬ್ಲಮ್ನ ಮತ್ತೆ ವಾಟ್ಸಪ್ ಮಾಡ್ತಾಯಿದ್ದಾರೆ, ವಿಚ್ ಇಸ್ ರಾಂಗ್. ಪ್ಲೀಸ್, ಸಮಸ್ಯೆ ಓದೋಕ್ಕೆ ಟೈಮ್ ಇರಲ್ಲ ಅಂತಲ್ಲ, ಇಲ್ಲಿ ಪ್ರೋಗ್ರಾಮ್ ಪ್ರಕ್ರಿಯೆನೇ ಆ ಥರ ಇರೋದು. ನಂಬರ್ಗಳು ಹೇಳಬೇಕು, ಸಮಸ್ಯೆ ನಿಮ್ಮಲ್ಲಿರುತ್ತೆ. 807 ಬಾಬಾ ಹೇಳ್ತಾ ಇದ್ದಾರೆ, ನಿರಂತರ ಹನುಮದೋಪಾಸನೆ ಮಾಡು, ಬಾಬಾರವರ ಮೇಲೆ ವಿಶ್ವಾಸವಿದ್ದರೆ ನಿನಗೆ ಬರಬೇಕಾಗಿರುವ ಹಣ ಶೀಘ್ರದಲ್ಲೇ ಬರ್ಬೋದು. ನೋಡಿ ರವಿ, ಯಾರಿಗಾರು ದುಡ್ಡು ಗಿಟ್ಟು ಕೊಟ್ಟಿದ್ದೀರಾ? ಸಾಯಿ ರವಿಕೀರ್ತಿ ಅವರೇ, ಹಣದ ಬೆಲೆ ಬಾಬಾ ಹೇಳ್ತಾರೆ, ಹನುಮದೋಪಾಸನೆ ನೀವು ಮಾಡಬೇಕಂತೆ. ಸೊ ಇಲ್ಲ ಅಂದರೆ ಇದನ್ನೇ ಪಾಲಿಸ್ರಿ ಅಷ್ಟೇ. ಸುಮಾ ಚಾಮರಾಜಪೇಟೆಯಿಂದ ಕೇಳ್ತಾ ಇದ್ದಾರೆ, 201 ಸಾಯಿರಾಮಣ್ಣ ಅಂತ ಬೆಳಗ್ಗೆ ಮೆಸೇಜ್ ಮಾಡಿದರು. ಸಾಯಿರಾಮ್ ಅಂದ ತಕ್ಷಣ ನನ್ನ ನಂಬರು 209 ಅಣ್ಣ ಅಂತ ಹೇಳಿದರು. ಸಿಂಗಲ್ ಏನಾರೇ ಬಾಬಾ ಆನ್ಸರ್ ಹೇಳಿದ್ದಾರೆ. ಸುಮಾ, ನಿನಗೆ ಆನಂದ ಉಂಟಾಗುವುದು ಅಷ್ಟೇ. 209 ಏನು ಬರುತ್ತೆ ಅದನ್ನು ಹೇಳಿದ್ದೀನಿ, ಸಮಸ್ಯೆ ನಿನ್ನಲ್ಲೇ ಇದೆ. ವೆರಿ ಗುಡ್. ನೆಕ್ಸ್ಟ್ ಹೊನ್ನಾವರ ಉಮಾಕಾಂತ್ ಅನ್ನೋರು ಕೇಳ್ತಾ ಇದ್ದಾರೆ, 184. ಉಮಾಕಾಂತ್ ಅವರೇ, ಸಮಸ್ಯೆ ನಿಮ್ಮಲ್ಲೇ ಇದೆ, ಪರಮ ಧನ್ಯವಾದಗಳು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದಕ್ಕೆ ಅಂತ ಹೇಳಿದ್ರಿ. ನಿಮಗೂ ಅಷ್ಟೇ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಆರೋಗ್ಯ ತಪ್ಪದೇ ಸುಧಾರಿಸ್ತದೆ. ಮೋಸ್ಟ್ಲಿ ನೀವು ಆರೋಗ್ಯ ಬಗ್ಗೆ ಏನು ಕೇಳಿದಿರಾ, ಬಾಬಾ ಆನ್ಸರ್ ಮಾಡಿದಾರೆ ಅನಿಸುತ್ತೆ. ನಿಮ್ಮ ಆರೋಗ್ಯ ತಪ್ಪದೇ ಸುಧಾರಿಸುತ್ತದೆ, ಭಯವೇ ಬೇಡ, ನಾನಿದ್ದೇನೆ.
ನೋಡಿ, ಭಯಪಟ್ಟು ನಾವು ಜೀವನ ಮಾಡಿದರೆ ಜೀವನ ವೇಸ್ಟು. ನೀವು ದೇವರ ಮೇಲೆ ನಂಬಿಕೆ ಇದ್ದೂ ಸಹ ನೀವು ದೇವ್ರನ್ನ ಅನುಮಾನ ಮಾಡಿದರೆ ನಿಮ್ಮ ಅಸ್ತಿತ್ವ ವೇಸ್ಟ್ ಅಂತ ಹೇಳ್ತಾರೆ ಒಬ್ಬ ಮಹಾಕವಿಗಳು. ಸೊ ಭಯಪಡಬೇಡ, ನಾನಿದ್ದೇನೆ. ನೋಡಿರಿ, ಜಗತ್ತಿನಲ್ಲಿ ಯಾರೇ ಸಂತರು ಬನ್ನಿ ಇಲ್ಲಿ ದುಃಖಗಳನ್ನು ನನಗೆ ಕೊಡಿ, ನೀವು ಆರಾಮಾಗಿರಿ ಅಂತ ಹೇಳಿದಾರ. ಸಾಯಿಬಾಬಾ ಇಸ್ ದ ಓನ್ಲಿ ಸೈಂಟ್. ಆದ್ದರಿಂದ ನಾನು ಮಾಡ್ತಾ ಇರ್ತಕ್ಕಂಥ ರೇಖೆ ಸಾಯಿಬಾಬಾ ರೇಖೆ, ಅದರಲ್ಲೂ ಬಾಬಾ ಅದನ್ನು ಹೇಳ್ತಾರೆ. ನಿಮಗೆ ಎನರ್ಜಿ ಟ್ರಾನ್ಸ್ಫರ್, ನಂಗೆ ರೇಖೆ ಫೀಸ್ ಹಾಕಿದ ತಕ್ಷಣ ಕೆಲವರು ಕೇಳೋದುಂಟು ಮಧ್ಯ, ನೀವು ಚಕ್ರಾಸ್ ಅಂದರೆ ಹೇಗಿರುತ್ತೆ, ಯಾವ ಕಲರ್ ಕಾಣುತ್ತೆ, ನಮ್ಗೆ ಹೇಳ್ತೀರಾ ಅಂತ. ಕೆಲವೆಲ್ಲ ಹೇಳೋಕ್ಕೆ ಅಥೆಂಟಿಸಿಟಿ ಇರುತ್ತೆ, ಕೆಲವು ಹೇಳೋಕ್ಕಾಗಲ್ಲ. ಆದ್ದರಿಂದ ನೀವು ಗುರುವಿನ ಪಾದದ ಮೇಲೆ ನಿಜ ಶ್ರದ್ಧೆಯೇ ನಿಜವಾದ ಸಾಧನೆ ಅಂತ ಹೇಳಿದ್ದಾರೆ ಬಾಬಾ. ಸೊ ಅದನ್ನೇ ಇಲ್ಲಿ ನಮಗೆ ಬರ್ತಾ ಇದೆ ಆನ್ಸರ್ ಆಗಿ. ಸೊ ಹೊನ್ನಾವರ ಮುಖಾಂತರ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆರೋಗ್ಯದ ಬಗ್ಗೆ ಕೇಳಿದರೆ ತಪ್ಪದೇ ಸುಧಾರಿಸುತ್ತೆ ಅಂತ ಬರ್ತಾ ಇದೆ ಇದು. ನೆಕ್ಸ್ಟ್, ರಶ್ಮಿ ಮೈಸೂರಿಂದ ಕೇಳಿದ್ದಾರೆ 811. ರಿಯಲಿ ಸಾರಿ ಅಗೇನ್ ರಶ್ಮಿ, 4th ಟೈಮ್ ಯು ಆರ್ ಕಾಲಿಂಗ್ ಟು ಯುವರ್ ಹೋಮ್ ಜಯಲಕ್ಷ್ಮೀಪುರಂ. ಡೆಫಿನೆಟ್ಲಿ ಇಂಫನಾನ್ನ ಹುಡುಗಿ ಮನೆಗೆ ಹೋಗಬೇಕು. ಇಂಫನಾನ್ ಮನೆಗೆ ಹೋಗ್ಬಿಟ್ಟು ನಿಮ್ಮ ಮನೆಗೆ ಬರ್ತೀನಿ ರಶ್ಮಿ. 811 811 ಸಮಸ್ಯೆ ನಿನ್ನಲ್ಲೇ ಇದೆ ರಶ್ಮಿ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ವ್ಯಾಯಾಮ ಮಾಡಬೇಕು, ಶರೀರಾರೋಗ್ಯ ಸುಧಾರಿಸ್ತದೆ, ಭಯ ಬೇಡ, ನಿಮ್ಮ ರಕ್ಷಕನಾಗಿ ನಾನಿದ್ದೇನೆ. ಸೊ ಎಲ್ಲವೂ ಅವ್ರ ಮೇಲೆ ಭಾರ ಹಾಕಿ ನಮ್ಮದು ನಾವು ಮಾಡಬೇಕು. ಬಾಬಾನೇ ಸೈಕಲ್ ಹೊಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಾಬಾ ಸೈಕಲ್ ಕೊಟ್ಟಿದ್ದಾನೆ, ಬ್ಯಾಲೆನ್ಸ್ ಮಾಡೋದು ಹೇಳ್ತಾನೆ. ಲೆಫ್ಟ್ ಬಂದರೆ ರೈಟ್ ಹೆಂಗೆ ತೊಗೋಬೇಕು, ರೈಟ್ ಬಂದರೆ ಲೆಫ್ಟ್ ಹೆಂಗೆ ತೊಗೋಬೇಕು, ಅದೆಲ್ಲ ಬಿಟ್ಬಿಟ್ಟು ಸೈಕಲ್ಲು ನೀನೇ ತೊಳಿ ಬಾಬಾ, ನಾನು ಆರಾಮಾಗಿ ಕೊಡ್ತೀನಿ ಅಂತಂದರೆ ನೋ, ಡೆಫಿನೆಟ್ಲಿ ವಿಲ್ ಫೇಲ್ ಇನ್ ದ ಲೈಫ್. ನಿಮ್ಮ ಎಫರ್ಟ್ ನೀವು ಎಷ್ಟು ಹಾಕ್ತೀರಿ ಅಷ್ಟು. ಮೊನ್ನೆ ಯಾರೊಬ್ರು ಹೇಳ್ತಾಯಿದ್ರು, ನಿಮ್ಮ 54 ಇಯರ್ಸ್ ಆದರೂ ಯು ನೆವರ್ ವೇಸ್ಟ್ ಟೈಮ್ ಹಂಗಿಂಗ್ ಅಂತ. ಹಾಗೇನೂ ಇಲ್ಲ, ನನ್ನದೇ ಆದ ಒಂದು ವೇಸ್ಟ್ ಟೈಮ್ಗಳನ್ನ ನಾನು ಟ್ರ್ಯಾಕ್ ಮಾಡ್ಕೊಂಡು ಅದನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ. ಆದರೂ ಕೂಡ ಚೈತನ್ಯ ಕಂಡು ಹಿಡಿದ ಜನಗಳು ಕೇಳ್ತಾರೆ, ನೀವು ಇಷ್ಟು ಚೈತನ್ಯ ಇಟ್ಕೊಂಡು ಹೇಗೆ ಮಾಡ್ತೀರಿ ಅಂತ. ಅವಾಗ ಅಲ್ಲೊಂದು ಇಲ್ಲೊಂದು ಮಿಂಚು ಹೊಡೆದಂಗೆ ಖುಷಿ ಆಗ್ತಾ ಇರುತ್ತೆ ನಮಗೆ. ಓಕೆ, ಬಿಕಾಸ್ ಆಫ್ಟರ್ ಫ್ಯಾಮಿಲಿ ಮೆಂಬರ್ ಯು ನೀಡ್ ಟು ಕೆಟರ್ ಲೈಫ್, ಯು ನೀಡ್ ಟು ಕೆಟರ್ ಫ್ಯಾಮಿಲಿ ಮೆಂಬರ್ಸ್, ಯು ನೀಡ್ ಟು ಕೆಟರ್ ಕ್ಲಯಂಟ್ಸ್, ಯು ನೀಡ್ ಟು ಕೆಟರ್ ಆಲ್ ದಿ ಚೈಲ್ಡ್ಹುಡ್ ಸಿಬ್ಲಿಂಗ್ಸ್, ಎವ್ರಿಬಡಿ ಅಲ್ವಾ. ಅದಕ್ಕೆ ನೀವು ಟೈಮ್ ಮಾಡ್ಕೋಬೇಕು. ಎಲ್ರಿಗೂ 24 ಗಂಟೆನೇ ಇರೋದು ಅಲ್ವಾ. ಅದು ಯಾವ ಥರ ಬೇಯಿಸ್ತೀರಿ ಅದಕ್ಕೆ ಹೇಳೋದು ಇನ್ವೆಸ್ಟ್ಮೆಂಟ್ ಅಂತ ಟೈಮನ್ನು. ಎಮೋಷ್ನಲ್ಗೂ ಕೂಡ ಹೊಡೆತ ಬಿದ್ದರೆ ತಿರುಗಿ ನೋಡಲ್ಲ ಕೆಲವರು ಅಲ್ವಾ. ಏಕೆ ಹೇಳಿ ನೋಡೋಣ. ದಟ್ ಈಸ್ ಕಾಲ್ಡ್ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್. ನೀವು 10,000 ರೂಪಾಯಿ ಎಫ್ ಡಿ ಇಟ್ಟು 6 ತಿಂಗಳಿಗೆ 300 ರೂಪಾಯಿ ಬಡ್ಡಿ ಬರುತ್ತೆ ಅಲ್ವಾ. ಸೊ ಅದೇ ಥರನೇ ಎಮೋಷ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕೂಡ ಇಸ್ ಅನ್ ಎಮೋಷನ್. ಡೋಂಟ್ ಇನ್ವೆಸ್ಟ್ ಇನ್ ದ ರಾಂಗ್ ಪೀಪಲ್. ನಿಮ್ಮ ರಿಯಲ್ ಖಾತೆ ಎಲ್ಲಿ ನೆಗೆಟಿವ್ ಹೋಗುತ್ತೋ ಅದನ್ನು ನೀವು ನೋಡ್ಕೋಬೇಕು, ಟ್ರ್ಯಾಕ್ ಮಾಡಬೇಕು. ಸುಮ್ಮನೆ ಮಾಡಿಲ್ಲ ಹಿರಿಯರು ಅಲ್ವಾ. ಡೋಂಟ್ ಇನ್ವೆಸ್ಟ್ ಇನ್ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಹೂ ಡಸಂಟ್ ಕ್ಯಾರಿ ಎನಿ ವ್ಯಾಲ್ಯೂ ಫಾರ್ ಯುವರ್ ಲೈಫ್. ಗೊತ್ತಾಯ್ತಾ. ಯು ನೀಡ್ ಟು ಟ್ರ್ಯಾಕ್ ದ್ಯಾಟ್. ನೆಕ್ಸ್ಟ್, ಬಾಲು ಹೊಸಪೇಟೆ ನೋಡೋಣ. 146 ನಮ್ಮ ಸೋದರತ್ತೆ ಥರ ಇದ್ದಾರೆ ಒಬ್ಬರು, ಇನ್ನೊಬ್ಬರು ನಿರ್ಮಲಾ ಅತ್ತೆ ಅಂತ. ಅವ್ರ ಮಗನ ಹೆಸರು ಬಾಲು. ಸೊ ಇಲ್ಲೂ ಹೊಸಪೇಟೆಯಿಂದ ಬಾಲು ಅಂತ ಕೇಳಿದ್ದಾರೆ. ಐ ಡೋಂಟ್ ನೋ ಹೂ ಬಾಲು ಇಟ್ ಈಸ್. 146 ಅವ್ರು ಕೇಳಿರೋದು. ಸಮಸ್ಯೆ ನಿನ್ನಲ್ಲೇ ಇದೆ ಬಾಲು. ಬಾಬಾ ಏನು ಹೇಳ್ತಾ ಇದ್ದಾರೆ, ನಿನ್ನಷ್ಟೇ ಕುತೂಹಲ ನನಗೂ ಸಹ ಇದೆ. ನಿನಗಾಗಿ ನೀನು ಚಿಂತಿಸಬೇಡ, ಕಷ್ಟಪಡೋರ ಬಗ್ಗೆ ಚಿಂತಿಸು, ಅವರಿಗೆ ಸಹಾಯ ಮಾಡು, ನನ್ನ ಅನುಗ್ರಹ ಯಾವಾಗಲೂ ಇರುತ್ತದೆ. ಇದನ್ನು ನಮ್ಮ ತಂದೆ ಪಾಲಿಸಿದ್ರು ಬಾಲು ಅವರೇ. ನಿಮಗಾಗಿ ನೀವು ಏನು ಮಾಡ್ಕೊಳ್ಬೇಡಿ, ಬರೀ ಬೇರೆಯವರು. ನಮ್ಮ ತಂದೆ ಅಂತೂ ಪಾಪ ತಾವು ಬದುಕಿರೋ 54 ವರ್ಷದಲ್ಲಿ ಬರೀ ಬೇರೆಯವರು ಅವ್ರಿಗೆ ಕೆಲಸ ಕೊಡಿಸು, ಅವ್ರಿಗೆ ಪರ್ಮನೆಂಟ್ ಮಾಡಿಸು, ಇವ್ರಿಗೆ ಟ್ರಾನ್ಸ್ಫರ್ ಮಾಡಿಸು. ಆಮೇಲೆ ಪ್ರತಿಯೊಬ್ಬರು ಸಮಸ್ಯೆ ತೊಗೊಂಡು ನಮ್ಮ ಮೃತ್ಯುಂಜಯನಗರ ಮನೆಗೆ ಬರೋರು, ಬಟ್ರೆ ಹಾಗಾಯಿತು ಹೀಗಾಯಿತು ಅಂತ. ಸೊ ಅವರು ಪಾಪ ತಮ್ಮ ಲೈಫನ್ನು ಬೇರೆಯವ್ರಿಗೆ ಮುಡಿಬಿಟ್ರು. ಬಟ್ ಈಗ ಸಂತೋಷವಾಗಿ ಇದಾರ ಅಣ್ಣ ಅಂತ ಕೇಳಬೇಡಿ, ಪಾಪ ಅವ್ರು ಕಾಲ್ವಾದರು. ಬಟ್ ಏನಂದರೆ ತಾವಿದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಟ್ಟಿದ್ದಾರೆ ಅಲ್ವಾ. ಇದು ಯಾವಾಗಲೂ ಆಗುತ್ತೆ. ನಮ್ಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೆಲ್ಪ್ ಮಾಡೋದು ಬೇರೆ, ಅಯ್ಯೋ ಇನ್ನೇನಾಗತ್ತೆ ರೀ ಮಾಡಲೇಬೇಕಲ್ಲ ಅಂತ ಮಾಡೋದು ಬೇರೆ, ಹೃದಯದಿಂದ ಮಾಡೋದು ಬೇರೆ. ಗೊತ್ತಾಯ್ತಾ. ಈಗ ತಂದೆ ಮಗ ಇರ್ತಾನೆ, ಮಗ TB ಪೇಷಂಟ್, ತಂದೆ TB ಪೇಷಂಟ್ ಇದ್ದರೆ ಮಗ ನೋಡ್ಕೊಳ್ಳೋದು ಕರ್ತವ್ಯ. ಯಾನೋ ಬಿದ್ದ ನೋಡಬೇಕಲ್ಲ ಅಂತ ನೋಡಿದ್ರೆ ಯೂಸ್ಲೆಸ್. ನೀವು ನೋಡದೇ ಇರೋದೇ ವಾಸಿ ಆ ಥರ ಮಾಡೋದಿದ್ರೆ ಅಲ್ವಾ. ನೀವು ನೋಡೋದಿದ್ರೆ ಇನ್ನೇನು ಮಾಡ್ಲಿಕ್ಕಾಗತ್ತೆ ರೀ, ನೋಡಬೇಕು ಅಂತ ನೋಡಿದ್ರೆ ಕೂಡ ವೇಸ್ಟು. ಯಾಕಂತ ಹೇಳಿದ್ರೆ ಯಾರು ಏನು ಅಂದ್ಕೊಳ್ತಾರೆ ಅಂತ ನೋಡ್ತಾ ಇರ್ತಾರೆ ಅವರು, ಯಾರು ಏನಂತಾರೆ ಅಂತ ನೋಡ್ಕೊಳ್ಳೋರು ಎಷ್ಟರ ಮಟ್ಟಿಗೆ ನೋಡ್ತಾರೆ ಅಂತ ನನ್ನ ತಂದೆ ಕೇಳೋರು ಅಲ್ವಾ. ಮಾಡೋದಾದರೆ ಹೃದಯದಿಂದ ಮಾಡಿ, ಇಲ್ಲಿಕ್ಕೆ ಹತ್ರಕ್ಕೆ ಹೋಗಬೇಡಿ. ಇದು ನನ್ನ ಕಿವಿ ಮಾಡಿ ನಿಮ್ಮೆಲ್ಲರಿಗೂ. ಓಕೆ. ಸ್ಮಿತಾ ಮೈಸೂರು ಲಾಸ್ಟ್ ವಿವರ್ 184 10ನೇವರು. 10 ಯಾಕೆ ತೊಗೊಳ್ತೀರಣ್ಣ ಅಂತ ಕೆಲವರು ಕೇಳ್ತಾ ಇದ್ದಾರೆ. 10 ಯಾಕೆ ತೊಗೊಳ್ತೀನಿ ಅಂತ ಹೇಳಿದ್ರೆ ಸಮಯದ ಅಭಾವ. 184 ಸ್ಮಿತಾ, ಸಮಸ್ಯೆ ನಿನ್ನಲ್ಲೇ ಇದೆ. ಬಾಬಾ ಏನು ಹೇಳ್ತಾ ಇದ್ದಾರೆ ಮತ್ತೆ ನಾವು ನೋಡೋಣ. ನಿಮ್ಮ ಆರೋಗ್ಯವು ತಪ್ಪದೇ ಸುಧಾರಿಸುತ್ತದೆ, ಭಯಪಡಬೇಡ, ನಾನಿದ್ದೇನೆ. 184 ಅದೇ ನಂಬರಿಗೆ ಅದೇ ಆನ್ಸರ್ ಬರುತ್ತೆ. ಸೊ ಟೈಮ್ 12:15 ಆಗ್ತಾ ಬಂತು ನನ್ನ ಲಾಗಿನ್ ಟೈಮು. ದಯಮಾಡಿ ಎಲ್ಲರೂ ನಿಮ್ಮ ಆರೋಗ್ಯ ನೋಡ್ಕೊಂಡು ಟ್ಯಾಬಲ್ಲಿರ್ರಿ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅಂತ ನನ್ನ ತಾಯಿ ಇವತ್ತಿಗೂ ಇಂದಿಗೂ ಈಗಲೂ ಹೇಳ್ತಾಳೆ. ಅದನ್ನು ಫಾಲೋ ಮಾಡ್ತಾ ಬರಬೇಕು. ಸೊ ಅದನ್ನು ಮೀನಿಂಗ್ ಏನು ಅಂತಂದರೆ, ನೀವು ಸಿಟ್ಟು ಮಾಡಿದ್ರೆ ನಿಮ್ಗೆ ಲಾಸು, ಸಿಟ್ಟು ನೀವು ತಡ್ಕೊಂಡ್ರೆ ಬೇರೆ ಲಾಸು. ಇದನ್ನು ನೀವು ಗೇಜ್ ಮಾಡ್ಕೊಂಡಿದ್ರೆ ನಿಮ್ಮದು ವ್ಯಕ್ತಿತ್ವ ಉದ್ಧಾರ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಒಂದು
ರಿಗ್ರೆಷನಲ್ಲೂ 2 ಟೈಪ್ ರಿಗ್ರೆಷನ್ ಪೀಪಲ್ ಇದ್ದಾರೆ. ಪ್ರಾಂಪ್ಟ್ ಆಗಿರೋರಿಗೆ ರಿಗ್ರೆಟ್ ಆಗುತ್ತೆ. ಇಂಪ್ರಾಂಪ್ಟ್ ಇರೋರಿಗೆ ವಿತಂಡವಾದ ಮಾಡೋರಿಗೆ ರಿಗ್ರೆಷನ್ ಇರಲ್ಲ. ಓಕೆ, ಅಂಥವ್ರ ಬಗ್ಗೆ ನೀವು ವರಿನೇ ಮಾಡಬೇಡಿ. ಯಾಕಂದರೆ ಅವರಿಗೆ ಸಂದರ್ಭ ಪಾಠ ಕಲಿಸಿ ದಾರಿಗೆ ತರಕ್ಕೆ ಪ್ರಯತ್ನ ಪಡುತ್ತೆ. ಅವಾಗಿಲ್ಲ ಅಂದರೆ ಅದು ಏನಾಗಬೇಕೋ ಅದಾಗುತ್ತೆ. ಸೊ ಡೋಂಟ್ ಬಿ ಇನ್ ದೋಸ್ 2 ವರ್ಜಸ್ ಅಂತ ಹೇಳ್ತಾ ನೆಕ್ಸ್ಟ್ ವೀಕು ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ನಾಳೆ ಮೇಡೆ ಕಾರ್ಮಿಕರ ದಿನಾಚರಣೆ. ಎಲ್ಲವೂ ಸಿಂಗಲ್ ಟ್ರಿಪ್ ಹೋದರೆ ಸಿಂಗಲ್ ಟ್ರಿಪ್ ಹೋಗಿ ಬನ್ನಿ. ದೂರ ಜಲಾಶಯಕ್ಕೆ ಅಲ್ಲಿ ಹೋದರೆ ಹುಷಾರಾಗಿರ್ರಿ. ಆಮೇಲೆ ಮಳೆ ಬರೋ ಟೈಮಲ್ಲಿ ಕರೆಂಟ್ ಮರದಡಿಗೆಲ್ಲ ನಿಲ್ಲಬೇಡಿ. ಇದಿಷ್ಟು ನನ್ನ ಚಿಕ್ಕ ಪುಟ್ಟ ಸಲಹೆ. ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ. ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ದಯಮಾಡಿ ಸಂಡೇ ಕೇಳಕ್ಕೆ ಹೋಗಬೇಡಿ. ನಾನು ಮಾಡೋದು ಗುರುವಾರ, ಇದು ಒಂದು ಪೂಜೆ ಕಾರ್ಯಕ್ರಮ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಕಳಿಸ್ಕೊಟ್ಟ ಬೆಸ್ಟ್ 10 ಪೀಪಲ್ಸಲ್ಲಿ ನಾವು ತೊಗೊಂಡು ಮಾಡ್ತಾಯಿದ್ದೀವಿ. ಓಂ ಸಾಯಿರಾಮ್. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ. ಓಂ ಸಾಯಿರಾಮ್.